ಚಾನಲ್. ಸೊ ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ. ಸೊ ಇವತ್ತು ಭೋಗಿ ರೆಡಿ ಮಾಡಬೇಕು, ಅಂದರೆ ಬಾಗಿನ ಥರ ಕೊಡಬೇಕು. ಸೊ ಅದನ್ನು ರೆಡಿ ಮಾಡಬೇಕು. ರೆಡಿ ಮಾಡಿ ಆಮೇಲೆ ಸಂಜೆ ನಮ್ಮ ಅಕ್ಕನ ಅತ್ತಿಯವರಿಗೆ ಕೊಡೋದದ ಬಾಗಿನ. ಸೊ ಅದು ಹೋಗಿ ಕೊಟ್ಟು ಬರ್ತೀನಿ. ಸೊ ಈವ್ನಿಂಗು, ಈಗ ಆಗೋದಿಲ್ಲ. ಸೊ ಈವ್ನಿಂಗೆ ಹೋಗಿ ಕೊಟ್ಟು ಬರ್ತೀನಿ. ಸೊ ಅದನ್ನು ರೆಡಿ ಮಾಡಬೇಕು. ಆಮೇಲೆ ಶೇಂಗಾ ಹೋಳ್ಗೆ ಮಾಡಬೇಕು. ಸೊ ಇನ್ನೂ ಮಾಡಿಲ್ಲ, ರೆಡಿ ಮಾಡಬೇಕು ಅದನ್ನು. ಸೊ ಇವತ್ತೇನೇನು ಮಾಡ್ತೀನಿ, ಏನೇನು ಆಗುತ್ತೆ ಎಲ್ಲನೂ ತೋರಿಸ್ತೀನಿ. ನಾಳೆ ಹಬ್ಬ. ಸೊ ಅಡ್ವಾನ್ಸ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಸೊ ಇವತ್ತೇನೇನು ಅಡುಗೆ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಜಾಸ್ತಿ ಏನು ಮಾಡೋದಿಲ್ಲ, ಸ್ವೀಟ್ ತಿನ್ನೋದು ಕಮ್ಮಿನೇ ಮನೆಯಲ್ಲಿ. ಸೊ ಜಾಸ್ತಿ ಮಾಡೋದಿಲ್ಲ, ಅಷ್ಟೇ. ಇವತ್ತು ನಾಳೆ ಆಗೋಷ್ಟು ಮಾಡ್ತೀನಿ. ಸೊ ಈಗ ರೆಡಿ ಮಾಡಬೇಕೆಲ್ಲನೂ. ಭೋಗಿ ಎಲ್ಲ ಬಾಗಿನ ಥರ ಎಲ್ಲ ಇಟ್ಟು ರೆಡಿ ಮಾಡಬೇಕಾಗುತ್ತೆ. ಸೊ ಅದನ್ನು ರೆಡಿ ಮಾಡಿ ಆದ ನಂತರ ತೋರಿಸ್ತೀನಿ. ಆಮೇಲೆ ಶೇಂಗಾ ಹೋಳ್ಗೆ ಮಾಡಬೇಕು, ಅದಕ್ಕೂ ಪ್ರಿಪೇರ್ ಮಾಡಬೇಕು. ಸೊ ಎಲ್ಲ ಆದ ನಂತರ, ಪ್ರಿಪ್ರೇಷನ್ ಆದ ನಂತರ ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಭೋಗಿ ಕೊಡ್ತಾರೆ ಬಾಗಿನ ಅಂಥೇಳಿ. ಸೊ ಇದನ್ನು ರೆಡಿ ಮಾಡಿದ್ದೀನಿ, ನಮ್ಮ ಅಕ್ಕನ ಅತ್ತಿಗೆ ಕೊಡಾಕಿದ್ದೀನಿ. ಸೊ ಅದು ಈವ್ನಿಂಗ್ ಹೋಗ್ತೀನಿ. ಸೊ ಈಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ರೆಡಿ ಮಾಡಿಡ್ತೀನಿ. ಈವ್ನಿಂಗ್ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ. ಸೊ ಏನೇನು ಇಟ್ಟಿದ್ದೀನಿ ಅಂದರೆ, ಫಸ್ಟು ಬೆಲ್ಲ ಇಟ್ಟಿದ್ದೀನಿ, ಜೀರಿಗೆ, ಹುಣಸೆಹಣ್ಣು, ಆಮೇಲೆ ಬಿಳಿ ಎಳ್ಳು, ಆಮೇಲೆ ಧನಿಯಾ, ಆಮೇಲೆ ಮೆಣಸು, ಒಂದು ಸ್ವಲ್ಪ ಅಕ್ಕಿ ಇಟ್ಟಿದ್ದೀನಿ, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ಜೋಳದ ಹಿಟ್ಟು, ಆಮೇಲೆ ಹೆಸರುಬೇಳೆ, ಆಮೇಲೆ ತುಪ್ಪ, ಆಮೇಲೆ ಬೆಣ್ಣೆ, ಆಮೇಲೆ ಸಣ್ಣ ಕೋಮ್ ಇಟ್ಟಿದ್ದೀನಿ, ಆಮೇಲೆ ಮಿರರ್ ಇಟ್ಟಿದ್ದೀನಿ ಚಿಕ್ಕದು, ಆಮೇಲೆ ಒಂದು ಶ್ಯಾಂಪು ಬಾಟಲ್, ಆಮೇಲೆ ಒಂದು ಆಯಿಲು, ಕೊಕೊನಟ್ ಆಯಿಲು, ಆಮೇಲೆ ಇದು ಮಿಕ್ಸು ಸಂಕ್ರಾಂತಿಗೆ ಕೊಡ್ತಾರಲ್ಲ ಕುಸ್ರೆಳ್ಳು, ಅದು ಇಟ್ಟಿದ್ದೀನಿ. ಆಮೇಲೆ 2 ಗೆಣಸು, ಆಮೇಲೆ 2 ಕ್ಯಾರೆಟು, ಆಮೇಲೆ 2 ಬದನೆಕಾಯಿ, ಆಮೇಲೆ ಒಂದು ಒಣ ಕೊಬ್ಬರಿ ಬಟ್ಲು, ಆಮೇಲೆ ಕಡಲೆಕಾಯಿ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ ಅದೊಂದು ಸ್ವಲ್ಪ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಉಡಿ ತುಂಬಕ್ಕೆ ಒಂದು ಬ್ಲೌಸ್ ಪೀಸು, ಬಳೆ, ಆಮೇಲೆ ಅರಿಶಿನ ಕುಂಕುಮ ಪ್ಯಾಕೆಟ್ ಇದೆ. ಆಮೇಲೆ 2 ವೀಳ್ಯದೆಲೆ, ಅಡಿಕೆ, ದಕ್ಷಿಣ ಏನೋ ಇಟ್ಟಿಲ್ಲ, ಇಡಬೇಕು. ಆಮೇಲೆ ಬಾಳೆಹಣ್ಣು. ಸೊ ಇಷ್ಟು ರೆಡಿ ಮಾಡಿದ್ದೀನಿ. ಸಜ್ಜೆ ಇಟ್ಟಿದ್ದಿದ್ದಿಲ್ಲ, ಹೀಗಾಗಿ ಜೋಳದ ಹಿಟ್ಟು ಇಟ್ಟರು ನಡೆಯುತ್ತೆ, ಹೀಗಾಗಿ ಜೋಳದ ಹಿಟ್ಟು ಇಟ್ಟಿದ್ದೀನಿ. ಇದು ಭರ್ತಾ ಮಾಡೋಕ್ಕೆ ಬದನೆಕಾಯಿ ಸುಡ್ತಾ ಇದ್ದೀನಿ. ಆಮೇಲೆ ಇದು ಶೇಂಗಾ ಹೋಳ್ಗೆ ಮಾಡೋಕ್ಕೆ ಶೇಂಗಾ ಹುರ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಕೋಲ್ಡ್ ಆದ ನಂತರ ಮಿಕ್ಸಿಗೆ ಹಾಕ್ಕೋಬೇಕು, ಬೆಲ್ಲ ಮತ್ತು ಇದು ಮಿಕ್ಸ್ ಮಾಡಿ. ಸೊ ಇದು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಭರ್ತಾಗೆ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಇದ್ರ ಜೊತೆ ಭರ್ತಾ ಜೊತೆ ಇದು ಸ್ಪ್ರಿಂಗ್ ಆನಿಯನು ಮತ್ತು ಕ್ಯಾರೆಟನ್ನ ಹೆರ್ಕೋಬೇಕು. ಹೀಗಾಗಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಸೊ ಇದನ್ನು ಭರ್ತಾಗೆ ಹಾಕಬೇಕು. ಸೊ ಇದನ್ನು ರೆಡಿ ಮಾಡ್ತೀನಿ. ಇದೆಲ್ಲ ಕಟ್ ಮಾಡಿ ಆದ ನಂತರ ಸಿಗ್ತೀನಿ. ಸೊ ಗೈಸ್, ಇದು ಕಡಲೆಕಾಯಿ ನಿನ್ನೆ ತಂದಿದ್ದೆ. ಇಲ್ಲಿ ಜಾಸ್ತಿ ಸಿಗೋದಿಲ್ಲ ಬೆಂಗಳೂರಲ್ಲಿ. ಸೊ ಹುಡುಕಾಡಿ ತಂದೆ, ಯಾಕಂದರೆ ಭೋಗಿ ಇದು ಕೊಡಬೇಕು. ಸೊ ಅದನ್ನು ಸ್ವಲ್ಪ ತಂದೆ. ಇದೇ ಜಾಸ್ತಿ ಕಾಸ್ಟ್ಲಿ ಇತ್ತು. ಸೊ ನಮ್ಮ ಕಡೆ ಎಲ್ಲ ಇದಕ್ಕೆ ಸುಲ್ಗಾಯಿ ಅಂತೀವಿ, ಇಲ್ಲಿ ಕಡಲೆಕಾಯಿ ಅಂತಂತಾರೆ. ಸೊ ಅಲ್ಲೆಲ್ಲ ಜಾಸ್ತಿ ಸಿಗುತ್ತೆ, ಆಮೇಲೆ ಕಡಿಮೆ ರೇಟಲ್ಲಿ ಸಿಗುತ್ತೆ ನಮ್ಮ ಬಿಜಾಪುರದಾಗೆಲ್ಲ. ಸೊ ಇಲ್ಲಿ ಭಾಳ ಕಾಸ್ಟ್ಲಿ, ಆಮೇಲೆ ಜಾಸ್ತಿ ಎಲ್ಲ ಕಡೆನೂ ಸಿಗೋದಿಲ್ಲ, ಎಲ್ಲೆಲ್ಲೋ ತರಕಾರಿಯವ್ರು ಇಟ್ಕೊಂಡು ಕುಂತಿರ್ತಾರೆ. ಸೊ ಅಲ್ಲೇ ತೊಗೊಂಡು ಬಂದೆ. ಸೊ ಇದು ಫುಲ್ ಫೇವ್ರೇಟ್ ಇದು. ಸೊ ಕಾಯಿ ಜಾಸ್ತಿ ಇದೆ ಇದರಲ್ಲಿ. ಸೊ ಕ್ಯಾರೆಟು ತುರಿದು ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಬದನೆಕಾಯಿ ಅದನ್ನು ಸುಟ್ಟು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಕಿದ್ದೀನಿ. ಈಗ ಮಟ್ಕಿ ಕಾಳು ಪಲ್ಯ ಮಾಡೋಕ್ಕೆ ಆನಿಯನ್ನು ಮತ್ತು ಟಮಾಟರು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು ಒಗ್ಗರಣೆಗೆ ಹಾಕಬೇಕು. ಇಲ್ಲಿ
ಗೈಸ್ ಕಡಿ ಮಾಡೋಕ್ಕೆ ಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಶುಂಠಿ ಮತ್ತು ಕೊತ್ತಂಬರಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಕಡಿಗೆ ಹಾಕಬೇಕು. ಆಮೇಲೆ ಇಲ್ಲಿ ಮೊಟ್ಕೆ ಕಾಳು ಮೊನ್ನೆ ನೆನೆ ಹಾಕಿ ಇದನ್ನು ಮೊಳಕೆ ಬರೆಸಿ ಇಟ್ಟಿದ್ವಿ. ಸೊ ಇದನ್ನು ಈಗ ಪಲ್ಯ ಮಾಡಬೇಕು. ಈಗ ಕಡಿ ಮಾಡೋಕ್ಕೆ ಮಿಕ್ಸಿಗೆ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಶುಂಠಿ ಕರಿಬೇವು ಹಾಕೋತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡಿಕೊಂಡು ಹೇಳೋದು ಮರೆತೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ನಾನು ಎವ್ರಿ ಟೈಮ್ ಹಾಕೋದಿಲ್ಲ, ಬಟ್ ಇವತ್ತು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಎಲ್ಲ ಸೇರಿ ಪೇಸ್ಟ್ ಮಾಡ್ತೀನಿ. ಈಗ ಶೇಂಗಾ ಹೋಳಿಗೆ ಮಾಡೋಕ್ಕೆ ಇದು ಶೇಂಗಾ ಹುರ್ಕೊಂಡು ಇದು ಬೆಲ್ಲ ಒಡ್ಕೊಂಡು ಇದನ್ನು ಎರಡೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೋತೀನಿ. ಅಂದರೆ ಶೇಂಗಾ ಉಂಡೆ ಮಾಡ್ತಾರಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಇಷ್ಟು ಸಣ್ಣ ಮಾಡ್ಕೋಬೇಕು ಮಿಕ್ಸಿಲಿ ಹಾಕ್ಕೊಂಡು. ಯಾಕಂದರೆ ದಪ್ಪ ದಪ್ಪ ಆದರೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ, ಲಟ್ಸೋಕ್ಕೆ ಬರೋದಿಲ್ಲ. ಸೊ ಇಟ್ಸ್ ಚಿಕ್ಕದಾಗಿ ಮಾಡಿ. ಈಗ ಭರ್ತಾ ಮಾಡೋಕ್ಕೆ ಇದರಲ್ಲಿ ನಾನು ಮೊಸರು ಹಾಕೋತಿದ್ದೀನಿ. ಮೊಸರು ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಮೇಲೆ ಒಗ್ಗರಣೆ ಹಾಕ್ತೀನಿ. ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ, ಬಟ್ ನಾವು ಈ ರೀತಿ ಮಾಡ್ತೀವಿ. ಸೊ ಈಗ ಇದಕ್ಕೆ ಮೇಲೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿದರೆ ಭರ್ತಾ ರೆಡಿ. ಈ ಕಡೆ ಈಗ ಕಡಿ ಮಾಡೋಕ್ಕೆ ಒಂದು ಬಾಣಲಿಯಲ್ಲಿ ಒಂದು ಪ್ಯಾಕೆಟ್ ಮೊಸರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಗಟ್ಟಿ ಆದ್ರೇ ಚೆನ್ನಾಗಿರುತ್ತೆ. ಸೊ ನಾನು ನಂದಿನಿ ಯೂಸ್ ಮಾಡೋದು ಮೊಸರು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 3-4 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗುಳ್ಳೆ ಇರಬಾರ್ದು, ಕಡಲೆ ಹಿಟ್ಟದ್ದು ಲಮ್ಸ್ ಇರಬಾರ್ದು. ಸೊ ಇದನ್ನು ಕಡಲೆ ಹಿಟ್ಟು 4 ಚಮಚ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ನಮಗೆ ಟೇಸ್ಟಿಗೆ ಹೆಂಗೆ ಉಪ್ಪು ನಮ್ಗೆ ಜಾಸ್ತಿ ಬೇಕೋ ಕಮ್ಮಿ ಬೇಕೋ ಅದು ನಾವು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕು. ಸೊ ಇದನ್ನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಫುಲ್ಲು. ಸೊ ಈಗ ನೀರು ಹಾಕೋತಾ ಇದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿವರೆಗೂ ನೀರು ಹಾಕ್ಕೋಬೇಕು. ಅಂದರೆ ನಮಗೆ ಗಟ್ಟಿ ಬೇಕಂದರೆ ನೀರು ಕಮ್ಮಿ ಹಾಕ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ಮಾಡಬೇಕು ಇದಕ್ಕೆ. ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ, ಸೊ ಅದನ್ನು ಪೇಸ್ಟ್ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕಾಯೋಕ್ಕಿಟ್ಟು ನೆಕ್ಸ್ಟ್ ಡೇ. ಇದು ನೆಕ್ಸ್ಟ್ ಡೇ. ಸೊ ಇವತ್ತು ಸಂಕ್ರಾಂತಿ. ಸೊ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಸೊ ಇವತ್ತು ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಎದ್ದು ಆಮೇಲೆ ಈಗ ದೇವ್ರ ಪೂಜೆಗೆ ರೆಡಿ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಟಿಫನ್ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತೇನು ಅಡುಗೆ ಮಾಡಬೇಕು ಏನೋ ನೋಡಬೇಕು. ಹುಗ್ಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಗೋಧಿ ಹುಗ್ಗಿ. ಸೊ ಶೇಂಗಾ ಹೋಳಿಗೆ ನಿನ್ನೆ ಮಾಡಿದ್ದು. ಸೊ ಇವತ್ತು ಗೋಧಿ ಹುಗ್ಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮತ್ತೇನೇನು ಲೈಟಾಗಿ ಏನಾದರೂ ಅಡುಗೆ ಮಾಡಿ ಸೊ ಈವ್ನಿಂಗ್ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿನಿ. ಯಾವ ಟೆಂಪಲ್ ಅಂತೇನೋ ಡಿಸೈಡ್ ಮಾಡಿಲ್ಲ. ಸೊ ಅದನ್ನು ನೋಡಬೇಕು, ಯಾವುದಾದ್ರೂ ನಿಯರ್ ಬೈ ಇದ್ದರೆ ನೋಡಬೇಕು, ಇಲ್ಲಾಂದರೆ ಎಲ್ಲಾದರೂ ಟೆಂಪಲ್ಗೆ ಹೋಗಬೇಕು. ಸೊ ಈಗ ಫ್ರೆಶ್ ಅಪ್ ಆಗಿದ್ದೀನಿ, ದೇವ್ರ ಪೂಜೆಗೆ ರೆಡಿ ಮಾಡ್ತೀನಿ. ಟಿಫನ್ ಆದ ನಂತರ ಸಿಗ್ತೀನಿ.
ಸೊ ಗೈಸ್ ಈಗ ಈವ್ನಿಂಗ್ ಆಗಿದೆ. ಸೊ ರೆಡಿ ಆಗಿದ್ದೀನಿ. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ಯಾವ ಟೆಂಪಲ್ ಅಂತ ಡಿಸೈಡ್ ಮಾಡಿಲ್ಲ. ಸೊ ಲೊಕೇಶನ್ ನೋಡಬೇಕು. ಸೊ ಈಗ ರೆಡಿಯಾಗಿ ಟೆಂಪಲ್ಗೆ ಹೋಗ್ತೀವಿ. ಸೊ ಅಲ್ಲಿ ಹೋದ ನಂತರ ಸಿಗ್ತೀನಿ. ಸೊ ಗೈಸ್ ಇದು ನಮ್ಮ ವಿಧಾನಸೌಧ. ಇಲ್ಲಿ ಎಲ್ಲರೂ ವಿಡಿಯೋಸ್ ಮಾಡೋರು, ಫೋಟೋಸ್ ಕ್ಲಿಕ್ ಮಾಡೋರೇ ಜಾಸ್ತಿ ಇರ್ತಾರೆ ಇಲ್ಲಿ. ರೀಲ್ಸು ವಿಡಿಯೋಸ್ ಮಾಡೋರು. ನಾವೀಗ ದೊಡ್ಡ ಬಸವಣ್ಣ ಟೆಂಪಲಿಗೆ ಬಂದಿದ್ದೀವಿ. ಇದು ಇರೋದು ಬಸವನ ಗುಡಿಯಲ್ಲಿ. ಸೊ ಫಸ್ಟ್ ಟೈಮ್ ಬಂದಿರೋದು. ಸೊ ಹಾಗೆ ಡಿಸೈಡ್ ಮಾಡಿದ್ದಿಲ್ಲ ಎಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು ಆಮೇಲೆ ಇಲ್ಲಿಗೆ ಬಂದ್ವಿ. ಸೊ ಈಗ ಒಳಗಡೆ ಹೋಗಬೇಕು. ಒಳಗಡೆ ವಿಡಿಯೋ ಅಲಾವ್ ಇದೆ ಇಲ್ಲೋ ಗೊತ್ತಿಲ್ಲ. ಬಟ್ಟು ಈಗ ಜಸ್ಟ್ ಬಂದಿದ್ದೀವಿ. ಸೊ ಇಲ್ಲಿ ಪಕ್ಕದಲ್ಲೇ ಗಣಪತಿ ಟೆಂಪಲ್ ಇದೆ. ಸೊ ಅಲ್ಲಿ ಹೋಗಿ ಆಮೇಲೆ ಇಲ್ಲಿ ಬಸವಣ್ಣನ ಟೆಂಪಲಿಗೆ ಹೋಗ್ತೀವಿ. ಏನಿಲ್ಲ ಅವನಿಗೆ ಏನು ಮಾಡ್ಕೊಂಡು ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಏನು ಆ್ಯಕ್ಚುಲಿ ಇದು ಬಸವಣ್ಣ ಮೊದಲು ಓಪನ್ ಆಗೇ ಇತ್ತು. ಮೇಲೆ ಅಂದರೆ ಇನ್ನೂ ಟೆಂಪಲ್ ಅದು ಇದ್ದಿದ್ದಿಲ್ಲ. ನಾನು ನೋಡಿದ ಪ್ರಕಾರ ವಿಡಿಯೋಸಲ್ಲಿ ಇಲ್ಲಿ ನೋಡಿದ ಪ್ರಕಾರ. ಸೊ ಇದೆಲ್ಲ ಫುಲ್ ಮೇಲೆಲ್ಲ ರೂಫ್ ಎಲ್ಲ ಓಪನ್ ಆಗೇ ಇತ್ತು. ಜಸ್ಟ್ ಓಪನಲ್ಲಿನೇ ಇದು ಬಸವಣ್ಣ ಇತ್ತು. ಸೊ ಈಗೆಲ್ಲ ಟೆಂಪಲ್ ಕಟ್ಟಿದ್ದಾರೆ. ಸೊ ಇದು ನಿಜನೋ ಇದು ಗೊತ್ತಿಲ್ಲ. ಬಟ್ ನಾನು ವಿಡಿಯೋಸಲ್ಲಿ ಆ ರೀತಿ ನೋಡ್ತಾ ಇದ್ದೆ. ನಿಮಗೇನಾದರೂ ಗೊತ್ತಿದ್ರೆ ಹೇಳಿ. ಈಗೆಲ್ಲ ಮೇಲೆಲ್ಲ ಟೆಂಪಲ್, ಕಲ್ಲಿನ ಟೆಂಪಲ್ ಕಟ್ಟು ಡೈಲಿ ಅದಕ್ಕೆ ಪೂಜೆ ಮಾಡ್ತಾರೆ. Take a picture, no?
ಗೈಸ್ ಇದು ಕಮರ್ಷಿಯಲ್ ಸ್ಟ್ರೀಟ್. ಟೆಂಪಲ್ಗೆ ಹೋಗಿ ಬಂದು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗಿ ಮಲ್ಕೋಬೇಕು, ಯಾಕಂದರೆ ಲೇಟ್ ಆಗಿದೆ ಈಗ.